Good morning, Veekshikare. Ellaru hegidira? Today is a new vlog and guess where I'm going? I'm actually heading to the airport. ತುಂಬಾನೇ ಒಂದೂವರೆ ವರ್ಷ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು that I am now traveling somewhere and I'm hitting the airport after 1.5 years. ನಂಬ್ತಿರೋ ಬಿಡ್ತಿರೋ because ನನಗೆ ಜನ ಹೆಂಗೆ ಕೇಳ್ತಾರೆ ಅಂದರೆ ಎಷ್ಟು ಟ್ರಾವೆಲ್ ಮುಂಚೆ ಮಾಡ್ತಿದ್ದೆ ಅಂದರೆ 1 ವರ್ಷದ ಹಿಂದೆ everybody used to ask me next where, which destination, which country anta, but adagilla. And see, this is such a beautiful morning. I think ivaga time around 7 aagta ide. 8:30 and on flight. I'm actually going on a secret project. ತುಂಬಾನೇ ಖುಷಿ ಆಗ್ತಿದೆ ಈ ಪ್ರಾಜೆಕ್ಟ್. ನಾನು ನಿಮಗೆ ಬೇರೆ ವ್ಲಾಗ್ಸ್ ಅಲ್ಲೂ ಹೇಳಿದ್ದೀನಿ ಅಬೌಟ್ ದಿಸ್ ಪ್ರಾಜೆಕ್ಟ್, ಬಟ್ ಇನ್ನೂ ಡೀಟೇಲ್ಸ್ ಏನೂ ಕೊಟ್ಟಿಲ್ಲ ಬಿಕಾಸ್ ಇಟ್ ಈಸ್ ಸೀಕ್ರೆಟ್ ಅಟ್ ದಿಸ್ ಮೂಮೆಂಟ್ ಅಂಡ್ ಐ ವಾಂಟ್ ಟು ಕೀಪ್ ಇಟ್ ಸೀಕ್ರೆಟ್. ಫಸ್ಟ್ ಎಲ್ಲ ಕೆಲಸ ಆಗಲಿ ಏನು ಎತ್ತ ಅದೊಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಇನ್ನು ಮುಗಿಯೋದಕ್ಕೆ ಟೈಮ್ ತಗೊಳುತ್ತೆ. ಬಟ್ ಈ ಜರ್ನಿಯಲ್ಲಿ ನೀವೆಲ್ಲರೂ ಇರಬೇಕು ಅನ್ನೋದೇ ನನ್ನ ಆಸೆ. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ದೇರ್ ಇಸ್ ಅ ಪ್ರಾಜೆಕ್ಟ್ ದಟ್ ಇಸ್ ಕಮಿಂಗ್ ಅಪ್ ವಿಚ್ ಇಸ್ ವೆರಿ ಎಕ್ಸೈಟಿಂಗ್. ಡೀಟೇಲ್ಸ್ನ ಮುಂದಿನ ಎಲ್ಲ ಕೆಲಸ ಆಗಲಿ ಆಮೇಲೆ ನಾನು ನಿಮಗೆ ಕೊಡ್ತೀನಿ. ಬಟ್ ಅಲ್ಲಿ ತನಕ ರೈಟ್ ನಾವು ನಾನು ಹೋಗ್ತಿರೋದು ಗುಜರಾತ್ಗೆ. ಸೊ ಆ ಸೀಕ್ರೆಟ್ ಪ್ರಾಜೆಕ್ಟ್ ಅಲ್ಲೇನೆ ಶುರು ಆಗೋದು. ಸೊ ಐ ಆಮ್ ಗೋಯಿಂಗ್ ಟು ಮೀಟ್ ದ ರೈಟ್ ಪೀಪಲ್. ನೋಡಬೇಕು ಏನು ಎತ್ತ. ಸೊ ಐ ಆಮ್ ಎಕ್ಸೈಟೆಡ್. ಸೊ ಐ ಆಮ್ ಗೋನಾ ಶೋ ಯು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇನ್ ದಿಸ್ ಎಂಟೈರ್ ಟ್ರಿಪ್. ಅದಾದ್ಮೇಲೂ ಸ್ವಲ್ಪ ಲೀಜರ್ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ, ಇನ್ನೂ ಡಿಸೈಡ್ ಮಾಡಿಲ್ಲ. ಈ ಬ್ಲಾಗಲ್ಲೇ ನಿಮಗೆಲ್ಲ ಗೊತ್ತಾಗುತ್ತೆ. Okay, so I'm going to divide this into 2 parts. I'm not going to keep it like a lengthy vlog. So yeah, so welcome back to my vlog. ಓಕೆ, ದಿಸ್ ಇಸ್ ಮೈ ಟೈನಿ ಲಗೇಜ್. ಇದಕ್ಕಿಂತ ಜಾಸ್ತಿ ನಾನೇನು ತೊಗೊಂಡು ಹೋಗ್ತಾ ಇಲ್ಲ. ಇವತ್ತಿನ ನನ್ನ ಲುಕ್ನ ಒಳಗೆ ಏರ್ಪೋರ್ಟಲ್ಲಿ ತೋರಿಸ್ತೀನಿ. ವೀಕ್ಷಕರೇ, ನಾನು ಲಾಸ್ಟ್ ಫ್ಲೈ ಮಾಡಿದ್ದು ಬಾಲಿಗೆ ಹೋದಾಗ ಅದು ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಫ್ಲೈ ಮಾಡಿದೆ. ಸೊ ಆ ರೀತಿ ನೋಡೋಕೆ ಹೋದರೆ ನಾನು ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇರೋದೇ ಆಲ್ಮೋಸ್ಟ್ 1.5 ಇಯರ್ಗಿಂತನೇ ಜಾಸ್ತಿ ಅಂತ ಹೇಳ್ಬೋದು. ಮೋಸ್ಟ್ಲಿ 2 ವರ್ಷದ ಮೇಲೆ. ಹೆಲೋ. ಓಕೆ ವೀಕ್ಷಕರೇ, ಈಗ ನಾನು ಏರ್ಪೋರ್ಟ್ ಒಳಗೆ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್, ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಅಕಸ್ಮಾತ್ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ, ಬಿಕಾಸ್ ನನಗೂ ಗೊತ್ತಿರಲಿಲ್ಲ. ನನ್ನ ಫ್ರೆಂಡು ರೀಸೆಂಟ್ಲಿ ಹೇಳಿದ್ರು ಈ ಥರ ಮಾಡ್ಬೋದಂತ. ಸೊ ನೀವು ಎನಿವೇಸ್ ಅಂದರೆ ಒಂದಿನ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಆನ್ಲೈನ್ ವೆಬ್ ಚೆಕ್ ಇನ್ ಮಾಡಲೇಬೇಕಲ್ವಾ. ಸೊ ವೆಬ್ ಚೆಕ್ ಇನ್ ಮಾಡಿದ ಮೇಲೆ ಆಯಿತಾ, you can download DG Yatra app, that is DG Yatra app. ಅದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಇಟ್ ವಿಲ್ ಆಸ್ಕ್ ಯು ಫಾರ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಮಾಡುತ್ತೆ. ವೆರಿಫೈ ಮಾಡಿದ ತಕ್ಷಣ OTP ಸಿಗುತ್ತೆ. ಅವೆಲ್ಲ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ನೀವು ಏನು ವೆಬ್ ಚೆಕ್ ಇನ್ ಮಾಡಿರ್ತೀರಲ್ಲ ಅದ್ರ ಸ್ಕ್ರೀನ್ಶಾಟ್ ತೊಗೊಳ್ಳೋದನ್ನು ಮರಿಬೇಡಿ. ಆ ಸ್ಕ್ರೀನ್ಶಾಟ್ ತೊಗೊಂಡ್ಮೇಲೆ ಯು ಕ್ಯಾನ್ ಅಪ್ಲೋಡ್ ದ್ಯಾಟ್ ವೆಬ್ ಚೆಕಿಂಗ್ ಡೀಟೇಲ್ಸ್. ಆ ಸ್ಕ್ರೀನ್ಶಾಟ್ನ ಹಾಕಿದ ತಕ್ಷಣ DG ಯಾತ್ರಲ್ಲಿ ಇಮಿಡಿಯೇಟಾಗಿ ನಿಮಗೆ ಬೋರ್ಡಿಂಗ್ ಪಾಸೇ ಸಿಕ್ಬಿಡುತ್ತೆ. ಸೊ ನೀವು ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸ್ಪೆಷಲಿ ಇಫ್ ಯು ಹ್ಯಾವ್ ಅ ಕ್ಯಾಬಿನ್ ಬ್ಯಾಗ್ ಲೈಕ್ ದಿಸ್. ನಂದಂದರೆ ಈ ಥರ ಚಿಕ್ಕ ಕ್ಯಾಬಿನ್ ಬ್ಯಾಗ್ ಇದೆ. ಸೊ ನಾನು ಏನಪ್ಪ ಲಗೇಜಲ್ಲಿ ಹಾಕೋಕ್ಕೆ ಇಷ್ಟ ಇಲ್ಲ. ಸೊ ಈ ಥರ ಚಿಕ್ಕ ಕ್ಯಾಬಿನ್ ಬ್ಯಾಗ್ ಇದ್ದರೆ ಮಾತ್ರ ನಾನು ಹೇಳ್ತಾ ಇರೋದು ದ್ಯಾಟ್ ಯು ಕ್ಯಾನ್ ಬೇಸಿಕ್ಲಿ ಡೂ ದ DG Yatra ಥಿಂಗ್. ಅಕಸ್ಮಾತ್ ನಿಮ್ಗೆ ಲಗೇಜ್ ಹೋಗಬೇಕು ಅಂದರೆ ದೆನ್ ದೆರ್ ಇಸ್ ನೋ ಪಾಯಿಂಟ್. ಸ್ಟಿಲ್ ಯು ಕ್ಯಾನ್ ಗೆಟ್ ಯುವರ್ ಬೋರ್ಡಿಂಗ್ ಪಾಸ್. ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಹಾಗೆಯೇ ನೀವು ಹಂಗೆ ಮಾಡಿಕೊಂಡು ಈ DG Yatraನ ಯೂಟಿಲೈಸ್ ಮಾಡ್ಬೋದು. ಸೊ ಫಾರ್ ಮೀ ಇದೊಂದೇ ಚಿಕ್ಕ ಬ್ಯಾಗ್ ಇರೋದ್ರಿಂದ
I am not going to put it in the luggage, so I'm going to directly go to the security check. I am all set. So guys, ಇದು ನನ್ನ ಬ್ಯಾಗ್ವತಿ ನನ್ನ ಜೊತೆ ಇವತ್ತು ಟ್ರಾವೆಲ್ ಮಾಡ್ತಿದ್ದಾಳೆ. ಇನ್ನೊಬ್ಳು ಬ್ಯಾಗ್ವತಿ ಇದ್ದಾಳೆ, ಬ್ಯಾಗ್ವತಿ 2. ಇವಳು ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾಳೆ, ನನ್ನ ಹೊಸ ಬ್ಯಾಗು. So I'm just like traveling with these two ಅಷ್ಟೇನೆ. And my entire travel days are around 6 days. 6 ದಿನಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೇಳ್ತಾರೆ ಹುಡುಗಿರಿಗೆ ಇಷ್ಟೇ ಲಗೇಜ್ ಸಾಕಾ ಅಂತ. ಇನ್ನೇನು ಬೇಕು? ನನ್ನ ಪ್ರಕಾರ ನನಗೆ ಬೇಕಾಗಿರೋ 6 ದಿನಕ್ಕೆ ಬಟ್ಟೆಗಳಿದೆ. 6 ದಿನಕ್ಕೆ ಏನು ಬಟ್ಟೆ ಬೇಕು ಅವೆಲ್ಲ ಇದೆ. ಆದರೆ ಯೂಶಲಿ ಇಟ್ ಇಸ್ ನಾಟ್ ಹೌ ಮಚ್ ಲಗೇಜ್ ಯು ಆರ್ ಟೇಕಿಂಗ್, ಇಟ್ಸ್ ಅಬೌಟ್ ಹೌ ಆರ್ ಯು ಪ್ಯಾಕಿಂಗ್ ಇಟ್. ಅಂದರೆ ಯಾವ ರೀತಿ ನೀವು ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀರಾ. ಸೊ ಪ್ಯಾಕಿಂಗ್ ಮಾಡೋದಕ್ಕೂ ಒಂದು ಟೆಕ್ನಿಕ್ ಇದೆ ಅಲ್ವಾ. ಸೊ ನೀವು ಪ್ಯಾಕಿಂಗ್ ಮಾಡೋ ರೀತಿ ಸರಿ ಇದ್ದರೆ ಆವಾಗ ನೀವು ಎಕ್ಸ್ಟ್ರಾ ಲಗೇಜನ್ನು ಈ ಥರ ಚಿಕ್ಕ ಬ್ಯಾಗಲ್ಲೂ ಹಾಕೊಳ್ಬೋದು. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಬಿಕಾಸ್ ಐ ಟ್ರಾವೆಲ್ ಅ ಲಾಟ್. ಸೊ ಹಾಗಾಗಿ ನಾನು ಕಲ್ತಿದ್ದೀನಿ. ಆ್ಯಂಡ್ ಮೇ ಬಿ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಪ್ಯಾಕ್ ಮಾಡೋದು ಅಂತ. ನೀವು ನೋಡಿರ್ತೀರ ಎಷ್ಟೋ ಇನ್ಫ್ಲೂಯೆನ್ಸಸ್ ಈ ಥರ ವೀಡಿಯೋಸ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಬಟ್ಟೆಗಳನ್ನ ನೀವು ಈ ಥರ ಫೋಲ್ಡ್ ಮಾಡಿ, ಅಂದರೆ ಈ ಪೋಟ್ಲಿ ಥರ ಮಾಡ್ತೀವಲ್ಲ ಆ ಥರ ಫೋಲ್ಡ್ ಮಾಡಿ ನೀವು ನೀಟಾಗೆ ಬ್ಯಾಗಲ್ಲಿ ಹಾಕಿದ್ರೆ 5 ಶರ್ಟ್ ಹಾಕೋದಲ್ದೇನು ನೀವು ಇನ್ನೂ 5 ಶರ್ಟ್ ಹಾಕ್ಬೋದು. ಅಷ್ಟು ಸ್ಪೇಸ್ ಮಿಕ್ಕುತ್ತೆ. ಸೊ ಹಾಗಾಗಿ ಇಂಥ ಬ್ಯಾಗ್ಗಳಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ವೀಕ್ಷಕರೇ, ಓ ಮೈ ಗಾಡ್, ನಾನು ಈ ಚೆಕ್ ಇನ್ ಮಾಡೋ ಚಕ್ಕರಲ್ಲಿ ನಿಮಗೆ ಒಂದು ವಿಷಯ ಹೇಳೋಕ್ಕೆ ಮರ್ತೋದೆ. ಇವತ್ತು 4ನೇ ತಾರೀಕು, ದಟ್ ಈಸ್ ಜೂನ್ 4ನೇ ತಾರೀಕು. ನಿನ್ನೆ ಏನಾಯಿತು ವೀಕ್ಷಕರೇ, 3rd of June was a big day for Bangalore and a big day for RCB after 18 years. Oh my god, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ I'm actually very happy and excited today, not just for my work travel. Of course ನನಗೆ ತುಂಬ ಖುಷಿ ಇದೆ ನನ್ನ ವರ್ಕ್ ಟ್ರಾವೆಲ್ಗೆ, ಬಟ್ ಮನಸ್ಸಿಂದ ವೀಕ್ಷಕರೇ RCB ಗೆಲ್ತು, ಕಪ್ ನಮ್ದಾಯಿತು ಅನ್ನೋದು it's magical. After 18 years, just think about it. ನಾವು 18 ವರ್ಷ ಕಾದಿದ್ದೀವಿ ಇದಕ್ಕೆ. ನೆನ್ನೆ ನಾನು ಮ್ಯಾಚ್ ನೋಡೋದಕ್ಕೆ ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್ ಹೋಗಿದ್ದೆ. ನನ್ನ ಕೆಲವು ಫ್ರೆಂಡ್ಸ್ ನನಗಲ್ಲಿ ಕರೆದಿದ್ರು. ಆ ಸ್ಕೋರ್ ನೋಡಿ, ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ಕೋರ್ ನೋಡಿ, ನಮ್ಮ ಬ್ಯಾಟಿಂಗ್ ಸ್ಕೋರ್ ನೋಡ್ಬಿಟ್ಟು ಎಲ್ರಿಗೂ ಅನ್ನಿಸ್ಬಿಡ್ತು ಈ ಟೈಮ್ ಮುಗೀತು, ಕಪ್ ಸಿಗಲ್ಲ ನಮಗೆ ಅಂತ. ಬಟ್ ತಮಾಷೆ ಅಲ್ಲ ವೀಕ್ಷಕರೇ, ನಾನು ಮನಸ್ಸಿಂದ ಹೇಳಿದೆ, ಸಿ ಬ್ರೋ, ನನ್ನ ಕೋರ್ ಹೇಳ್ತಾ ಇದೆ ದಟ್ we're going to win this time, and this year is going to be RCB's year, and nobody can take this out from us ಅಂತ. ಗೊತ್ತಿಲ್ಲ, ನನ್ನ ಗಟ್ ಫೀಲಿಂಗ್ ಇತ್ತು ದಟ್ ಈ ಟೈಮ್ ನಾವೇ ಗೆಲ್ತೀವಿ ಅಂತ. ಆ್ಯಂಡ್ ಐ ಆಲ್ಸೋ ನ್ಯೂ ದ್ಯಾಟ್ ಒನ್ಸ್ ನಾವು ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ ತಕ್ಷಣ ನನಗೆಲ್ಲೋ ಒಂದು ಇದ್ದಿತ್ತು ದಟ್ ವಿಕೆಟ್ಸ್ ಬೀಳ್ತಾ ಹೋಗುತ್ತೆ ಅಂತ. ಅದೊಂದು ಏನೂ ಹೇಳೋಕ್ಕಾಗಲ್ಲ, ಒಳಗಿಂದ ಬಂತು ಅದು. ಆ್ಯಂಡ್ ವಿ ಜಸ್ಟ್ ಡಿಡ್ ಇಟ್. ವಿ ಆರ್ ಸೋ ಹ್ಯಾಪಿ ಆ್ಯಸ್ ಬ್ಯಾಂಗ್ಳೂರಿಯನ್ಸ್. ಆ್ಯಂಡ್ ಕರ್ನಾಟಕದವ್ರಿಗೆ, ಬೆಂಗಳೂರಿನವ್ರಿಗೆ ತುಂಬಾ ಅದು ಇದಿದೆ. ವಿ ಆರ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು RCB. ನಮ್ಮ ಹೋಪ್ಸ್ನು ನೀವು ಶಾಟರ್ ಮಾಡಿಲ್ಲ. ಎಲ್ಲೋ ಒಂದು ಕಡೆ ನಿಮಗೂ ಇದಿತ್ತು ದಟ್ ನಮಗೋಸ್ಕರ ಕಪ್ ಗೆಲ್ಲಬೇಕು ಅಂತ. ಬಿಕಾಸ್ RCB fans are true fans and I am RCB fan forever. ಈ ಟೈಮ್ ಗೆಲ್ಲದೇ ಇದ್ದಿದ್ರು we would have still been their fans, and forever we will be RCB fans. Congratulations to all of us. Okay ವೀಕ್ಷಕರೇ, ಇದೊಂದು ವಿಯರ್ಡ್ ಆ್ಯಂಗಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಫ್ಲೈಟಲ್ಲಿದ್ದೀನಿ. ಆ್ಯಕ್ಚುಲಿ ನನಗೆ ಸೀಟ್ ಹೆಂಗೆ ಸಿಕ್ಕಿದೆ ಅಂದರೆ, ನಾನು ಹಿಂದೆ ನನ್ನ ಕೊಲೀಗ್ ಮುಂದೆ ಕೂತಿದ್ದಾರೆ. ಸೊ ಹಾಗಾಗಿ ನನ್ನ ಪಕ್ಕದಲ್ಲಿ ಒಬ್ಬರಿದ್ದಾರೆ, ಈ ಕಡೆ ರೈಟಲ್ಲಿ ಒಬ್ಬರಿದ್ದಾರೆ, ಲೆಫ್ಟಲ್ಲಿ ಒಬ್ಬರಿದ್ದಾರೆ. ಸೊ ಲೈಕ್ ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದೀನಿ ಮಧ್ಯದಲ್ಲಿ. ಸೊ ಇಟ್ಸ್ ಓಕೆ, 1.5 hour ಜರ್ನಿ. ಸೊ ಇಟ್ ವಿಲ್ ಬಿ ಫೈನ್. ನಾನಂತೂ ಇವಾಗ ಮಲಗ್ತೀನಿ, ಯಾಕಂದರೆ ನೆನ್ನೆ ಮ್ಯಾಚ್ ನೋಡೋಕ್ಕೆ ಹೋಗಿ ಎಲ್ಲ ಮಾಡಿ ಬಂದಮೇಲೆ ಆಲ್ಮೋಸ್ಟ್ 2 ಗಂಟೆ ಆಯಿತು, ನಿದ್ದೆನೇ ಮಾಡಿಲ್ಲ. ಅದಾದಮೇಲೆ ನಿದ್ದೆನೂ ಬಂದಿಲ್ಲ, ಬೇಗ ಹೇಳ್ಬೇಕಾಯ್ತು 5 ಗಂಟೆಗೆ. ಸೊ ಸುಸ್ತಾಗ್ತಿದೆ. ಪ್ರಾಬ್ಲಿ ಐ ಜಸ್ಟ್ ಸ್ಲೀಪ್. So I'll see you when I reach Ahmedabad. So ಇದು ಹೇಗಾಗಿದೆ ಅಂದರೆ, ಬೆಂಗಳೂರು ಟೀಮು, RCB ಟೀಮು ಅಹಮದಾಬಾದಿಂದ ಬೆಂಗಳೂರು ಬರ್ತಾರೆ. ನಾನು ಬೆಂಗಳೂರಿಂದ ಅಹಮದಾಬಾದ್ಗೆ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ಸಿ ದಿ ಐ
ಎಲ್ಲ ಸೆಲೆಬ್ರೇಷನ್ ಆದಮೇಲೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ವಿಶ್ ಮೀ ಲಕ್ ಆ್ಯಂಡ್ ಐ ನೋ ಮೈ ಜರ್ನಿ ಇಸ್ ಗೋನ್ ಬಿ ಗುಡ್ ಆ್ಯಂಡ್ ಗಾಡ್ ಇಸ್ ವಿತ್ ಅಸ್. ಥ್ಯಾಂಕ್ ಯು. ನೋಡ್ತಾ ಇದ್ದೀನಿ. ವೀಕ್ಷಕರೇ, ಇವಾಗ ನಾನು ಅಹಮದಾಬಾದ್ ಏರ್ಪೋರ್ಟ್ಗೆ ರೀಚ್ ಆದೆ. ಫ್ಲೈಟ್ ತುಂಬಾ ಶಾರ್ಟ್ ಅನ್ನಿಸ್ತು, ಯಾಕಂದರೆ ಆ್ಯಕ್ಚುಲಿ 1 hour 50 minutes, ಕ್ಲೋಸ್ ಟು 2 hours. ಬಟ್ ಅವರು ಈ ಮೀಲ್ಸ್ ತೊಗೊಂಡು ಬರೋದಕ್ಕೇ ತುಂಬಾ ಎಡ್ವರ್ಟ್ ಮಾಡಿಬಿಟ್ರು. ಆಲ್ಮೋಸ್ಟ್ 1.5 hour ಬರೀ ಮೀಲ್ಸ್ ತೊಗೊಳೋದಿಲ್ಲ ಆಯಿತು. ಇನ್ಫ್ಯಾಕ್ಟ್ ನನಗಂತೂ ಹೊಟ್ಟೆ ಹಸಿತಾ ಇತ್ತು, ನಾವು ಏನೂ ತಿನ್ಕೊಂಡು ಬಂದಿರಲಿಲ್ಲ. ಸೊ ವೇಟ್ ಮಾಡಿ 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 ಆಮೇಲೆ ಮೀಲ್ಸ್ ಕೊಟ್ಟರು. But anyways, we safely landed and I am super excited to go do my work for the day. It is a work trip. It is not a leisure trip. So it's not a leisure trip and I am so excited to do this. And airport ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಅಹಮದಾಬಾದ್ ಏರ್ಪೋರ್ಟ್ಗೆ ಬರ್ತಾ ಇರೋದು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ನನ್ನ ಮಮ್ಮಿ ಕಡೆಯಿಂದ ಹಾಫ್ ಗುಜರಾತಿ, ಬಟ್ ನಾನು ಯಾವತ್ತೂ ಗುಜರಾತಿ ಟ್ರೆಡಿಷನ್ಸ್ ಆ್ಯಕ್ಚುಲಿ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಐ ಆಮ್ ಹ್ಯಾಪಿ ಟು ಎಕ್ಸ್ಪ್ಲೋರ್ ಗುಜರಾತಿ ಫುಡ್ ಇನ್ ಬಿಟ್ವೀನ್ ಮೈ ವರ್ಕ್. ಅದೆಷ್ಟು ಫ್ರೀ ಇರ್ತೀನೋ ಗೊತ್ತಿಲ್ಲ. ಇವತ್ತು ನಾಳೆ ಮಾತ್ರ ನಾನು ಗುಜರಾತಲ್ಲಿರೋದು. ಆಮೇಲೆ ಐ ಹ್ಯಾವ್ ಅನದರ್ ಡೆಸ್ಟಿನೇಷನ್ ಟು ಫ್ಲೈ ಫಾರ್ ವರ್ಕ್ ಅಗೇನ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಗುಜರಾತಿ ಬರೋದೇ ಇಲ್ಲ. ಆ್ಯಕ್ಚುಲಿ ನಮ್ಮ ಮಮ್ಮಿಗೂ ಬರೋಲ್ಲ. ಅವರು ಹುಟ್ಟಿದ್ದು ಬೆಳೆದಿದ್ದಲ್ಲ ಬಾಂಬೆ, ಬಟ್ ದೆನ್ ಅವರು ಗುಜರಾತಿ ಕಲಿತೇ ಇಲ್ಲ. ಸೊ ನನಗೊಂದೇ ಬರೋದು ಕೇಮ್ಚೋ, ಮಜಾಮಾಚೋ. ಓಕೆ, ಸೊ ದಟ್ಸ್ ರಿಯಲಿ ನೈಸ್. ಇನ್ನೂ ವೆದರ್ ಗೊತ್ತಿಲ್ಲ. ಏರ್ಪೋರ್ಟಲ್ಲಂತೂ ಎಲ್ಲ ತಣ್ಣಗಿದೆ. ಹೊರಗೆ ನೋಡಬೇಕು. ಐ ಥಿಂಕ್ ಬಿಸಿಲು ಜಾಸ್ತಿ ಇರುತ್ತೆ. ನೋಡೋಣ. ಏರ್ಪೋರ್ಟ್, ವಾವ್, ಇಟ್ಸ್ ಪ್ರಿಟಿ ಸ್ಮಾಲ್, ಕ್ಯೂಟ್. ಇಟ್ಸ್ ನಾಟ್ ಆ್ಯಸ್ ಆಬ್ವಿಯಸ್ಲಿ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ ಥರ ದೊಡ್ಡದಿರಲ್ಲ. ಬಟ್ ಇಟ್ಸ್ ಪ್ರಿಟಿ ನೈಸ್. ಟಿಮ್ ಹಾರ್ಟನ್ಸ್ ಇದೆ, ಥಿಯೋಬ್ರೋಮಾ ಇದೆ. ಆ್ಯಂಡ್ ವಿ ಆರ್ ಎಕ್ಸಿಟಿಂಗ್. ಈಗ ನಮ್ಮ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ಹೋಟೆಲ್ಗೆ ಹೋಗೋದಕ್ಕೆ. ಸೊ ಐ ಶೋ ಯು ವೇರ್ ಐ ಆಮ್ ಗೋಯಿಂಗ್. ಓಕೆ, ಈಗ ಹೊಟ್ಟೆ ಹಸಿತಿದೆ ಅಂತ ನನ್ನ ಜೊತೆ ಬಂದಿದ್ದಾರಲ್ಲ ಅವ್ರಿಗೆ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರು. ನನಗಂತೂ ನಿಜವಾಗ್ಲೂ ಹೊಟ್ಟೆ ಹಸಿತಿಲ್ಲ. ಆ್ಯಕ್ಚುಲಿ ನನಗೊಂದು ಪ್ರಾಬ್ಲಮ್ ಇದೆ. ನಾನು ಬೇಗ ಎದ್ದರೆ ನಂದೊಂದು ರುಟೀನ್ ಅಂತಿರುತ್ತಲ್ಲ, ಅದು ಆಗಲ್ಲ. ಸೊ ಐ ವಾಂಟ್ ಟು ಜಸ್ಟ್ ಫಸ್ಟ್ ಫ್ರೆಶನ್ ಮೈ ಸೆಲ್ಫ್. ಅಂದರೆ ನನಗೆ ಫ್ರೆಶ್ ಆಗಬೇಕು. ಅದಾದಮೇಲೆ ಏನಾದ್ರು ತಿನ್ನೋಕ್ಕಾಗೋದು. ಬಟ್ ದೆನ್ ನನಗೆ ಫ್ಲೈಟಲ್ಲಿ ತುಂಬ ಹೊಟ್ಟೆ ಹಸಿತಿತ್ತು. ಸೊ ಫ್ಲೈಟಲ್ಲೇ ನಾವು ಪ್ರೀ ಬುಕ್ಡ್ ಮೀಲ್ಸ್ ಏನೂ ಮಾಡಿರಲಿಲ್ಲ, ಬಟ್ ಅಲ್ಲೇ ಪೇ ಮಾಡಿ ಮೀಲ್ ತೊಗೊಂಡ್ವಿ. ಇನ್ನೊಂದು ಏನಂದರೆ, ಇಂಡಿಗೋ ಅಲ್ಲಿ ಗೈಸ್, ನೀವು ಯಾರನ್ನ ಟ್ರಾವೆಲ್ ಮಾಡ್ತಿದ್ರೆ ಇಂಡಿಗೋ ಫ್ಲೈಟಲ್ಲಿ, ಐ ಥಿಂಕ್, ಐ ಡೋಂಟ್ ನೋ ಇಫ್ ಇಟ್ಸ್ ಇಂಡಿಗೋ ಆರ್ ಎವ್ರಿ ಫ್ಲೈಟ್, ನಿಮಗೆ ಯು ಹ್ಯಾವ್ ಟು ಕ್ಯಾರಿ, ಇಫ್ ಯು ಆರ್ ಆರ್ಡರಿಂಗ್ ಮೀಲ್ಸ್ ಆನ್ ಬೋರ್ಡ್, ಅಂದರೆ ನೀವು ಫ್ಲೈಟಲ್ಲೇ ಏನಾದರೂ ಮೀಲ್ಸ್ ಆರ್ಡರ್ ಮಾಡ್ತೀರಾ ಅಂದರೆ ಅವರು ಕ್ಯಾಶ್ ಅಥವಾ ಕ್ರೆಡಿಟ್ ಕಾರ್ಡ್ ಮಾತ್ರ ತೊಗೊಳ್ಳೋದು, ಡೆಬಿಟ್ ಕಾರ್ಡ್ ತೊಗೊಳ್ಳೋದೇ ಇಲ್ವಂತೆ. ನಮಗಂತೂ ತುಂಬ ಕಷ್ಟ ಆಯಿತು, ಬಿಕಾಸ್ ಐ ಡಿಂಟ್ ಕ್ಯಾರಿ ಮೈ ಕ್ರೆಡಿಟ್ ಕಾರ್ಡ್. ನನ್ನ ಜೊತೆ ಬಂದಿರೋ ಪಾರ್ಟ್ನರು ಅಷ್ಟೇ, ಅವ್ರ ಹತ್ರನೂ ಕ್ರೆಡಿಟ್ ಕಾರ್ಡ್ ಇರಲಿಲ್ಲ. ಸೊ ನಾವು ಅಲ್ಲೇ ಯಾರ ಜೊತೆನೋ ಪಾಪ ಪಕ್ಕದಲ್ಲಿ ಕೂತಿರೋರು ನಮಗೋಸ್ಕರ ಕ್ಯಾಶ್ ಪೇ ಮಾಡಿದ್ರು. ಆಮೇಲೆ ಅದ್ರ ಮೇಲೆ ನೋಡಿ, ಕ್ರೆಡಿಟ್ ಕಾರ್ಡ್ದು ಮಷೀನು ಅವ್ರದ್ದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ರಿಯಲಿ, ಐ ಡೋಂಟ್ ನೋ, ದೀಸ್ ಫ್ಲೈಟ್ಸ್ ಹ್ಯಾವ್ ಟು ಅಟ್ ಲೀಸ್ಟ್ ಅಕಾಮಿಡೇಟ್ ಡೆಬಿಟ್ ಕಾರ್ಡ್ಸ್ ಆರ್ UPI ಪೇಮೆಂಟ್ಸ್. ಅದೇನಕ್ಕೆ ಮಾಡಲ್ಲ. UPI ಇಸ್ ಬಿಕಾಸ್ ಐ ಥಿಂಕ್ ನೆಟ್ವರ್ಕ್ ಇಶ್ಯೂ ಇರುತ್ತೆ ಅವ್ರಿಗೆ. ಬಟ್ ಅಗೇನ್ ಕ್ರೆಡಿಟ್ ಕಾರ್ಡ್, ಆಲ್ ದ ಸ್ವೈಪಿಂಗ್ ಮಷೀನ್ ಆಲ್ಸೋ ವರ್ಕ್ಸ್ ಆನ್ ನೆಟ್ವರ್ಕ್. ಐ ಡೋಂಟ್ ನೋ ವಾಟ್ ಇಸ್ ಇಟ್. ಎನಿವೇಸ್, ಇವಾಗ ಏರ್ಪೋರ್ಟಲ್ಲೇ ಇದ್ದೀವಿ. ನಮ್ಮ ಟ್ಯಾಕ್ಸಿ ಬರೋದಕ್ಕೆ ಅಮ್ಮಮ್ಮ ಅಂದರು 20 ನಿಮಿಷ ಆಗುತ್ತೆ. ಸೊ ಆ 20 ನಿಮಿಷದಲ್ಲಿ ವಿ ಥಾಟ್ ಏನಾದರೂ ಕ್ವಿಕ್ಕಾಗೆ ಅವ್ರಿಗೆ ನಾನೇನಾದರೂ ಹಾಟ್ ಕುಡಿತೀನಿ, ಸೊ ದ್ಯಾಟ್ ಆಗಲಿ ಅಂತ. ಸೊ ಬಿಕಾಸ್ ಇದರಲ್ಲಿ ನಾಚಿಕೆ ಏನೂ ಇಲ್ಲ ಅಲ್ವಾ ವೀಕ್ಷಕರೇ? ಇದರಲ್ಲಿ ನಾಚಿಕೆ ಪಡೋವಂಥದ್ದು ಏನೂ ಇಲ್ಲ. ನ್ಯಾಚುರಲಿ ನೇಚರ್ಸ್ ಕಾಲ್ ಏನಿರುತ್ತೆ, ನಾವು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಬೇಕು. ನಮ್ಮ ಹೊಟ್ಟೆಲಿರೋ ಟಾಕ್ಸಿನ್ಸು ಅವೆಲ್ಲ ಹೊರಗೆ ಬರಬೇಕು. ಆವಾಗಲೇ ನನಗೆ ಒಂದು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದು. ಸೊ ನನ್ನ ಟಾಕ್ಸಿನ್ಸ್ ಇನ್ನೂ ಹೊರಗೆ ಹೋಗಲಿಲ್ಲ. ಸೊ ಹಾಗಾಗಿ ಐ ಆಮ್ ಸ್ಟಿಲ್ ಲೈಕ್ ಐ ಡೋಂಟ್ ವಾಂಟ್ ಟು ತುಂಬ ತಿಂದು ಪ್ರೆಷರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ.
ಒಂದು ಲೆಮನ್ ಟೀ ಆರ್ಡರ್ ಮಾಡಿದ್ದೀನಿ ಅಷ್ಟೇ. ಅವರು ಏನೋ ತಿಂತಾ ಇದ್ದಾರೆ ನನ್ನ ಕೊಲೀಗು. ಸೊ ಹಾಗಾಗಿ ಐ ಆಮ್ ಡೂಯಿಂಗ್ ಓನ್ಲಿ ವಿತ್ ಲೆಮನ್ ಟೀ. ಒಂದ್ಸರಿ ನನ್ನ ಟಾಕ್ಸಿನ್ಸ್ ಕ್ಲಿಯರ್ ಆದಮೇಲೆ, ನನ್ನ ಹೊಟ್ಟೆ ಕ್ಲೀನ್ ಆದಮೇಲೆ ಆಮೇಲೆ ಏನಾದರೂ ಚೆನ್ನಾಗಿ ತಿಂತೀನಿ. ಬಟ್ ನಾನು ಸೌತ್ ಇಂಡಿಯನ್ ಟ್ರೈ ಮಾಡಲ್ಲ. ನಾನು ಅಹಮದಾಬಾದ್ ಬಂದಿದ್ದೀನಿ ಅಂದರೆ ಗುಜರಾತಿ ಡಿಶ್ ಏನಾದರೂ ಇದ್ದರೆ ಅದನ್ನು ಟ್ರೈ ಮಾಡ್ತೀನಿ. ಇಲ್ಲೇ ರೆಸ್ಟೋರೆಂಟಲ್ಲೇ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ನನ್ನ ಹೊಸ ಸೀರೀಸ್ ಸ್ನೇಹದ ಕಡಲಲ್ಲಿ ರಿಲೀಸ್ ಆಗ್ತಾ ಇದೆ. ನಿನ್ನೆ ಪ್ರೋಮೋ ರಿಲೀಸ್ ಮಾಡಿದ್ದೆ, ಇವಾಗ ಫಸ್ಟ್ ಎಪಿಸೋಡ್ ರಿಲೀಸ್ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ಪೋಸ್ಟ್ ಮಾಡಬೇಕಲ್ಲ, ಸೊ ಸ್ವಲ್ಪ ಕೆಲಸ ಇದೆ. ಲ್ಯಾಪ್ಟಾಪ್ ತೊಗೊಂಬಂದಿದ್ದೀನಿ ಆ್ಯಂಡ್ ಐ ಆಮ್ ಗೋನಾ ಸಿಟ್ ಹಿಯರ್ ಆ್ಯಂಡ್ ವರ್ಕ್. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲ ಕಡೆ ನಾನು ಲ್ಯಾಪ್ಟಾಪ್ ಕ್ಯಾರಿ ಮಾಡಲೇಬೇಕು. ಸೊ ಹಾಗಾಗಿ ಅಪ್ಲೋಡ್ ಮಾಡಬೇಕಲ್ಲ. ಸೊ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಡೂಯಿಂಗ್ ದ ವರ್ಕ್ ಟಿಲ್ ಮೈ ಕೊಲೀಗ್ ಫಿನಿಷಸ್ ಇಸ್ ಬ್ರೇಕ್ಫಾಸ್ಟ್. ಐ ಕ್ಯಾನ್ ಫಿನಿಶ್ ಮೈ ಅಪ್ಲೋಡಿಂಗ್. ಆ್ಯಂಡ್ ನಿಮಗೋಸ್ಕರ ಸ್ನೇಹದ ಕಡಲಲ್ಲಿ, ಪ್ಲೀಸ್ ಸ್ನೇಹದ ಕಡಲಲ್ಲಿ ಎಪಿಸೋಡ್ಸ್ನ ನೋಡ್ತಾ ಇರಿ, ತುಂಬ ಚೆನ್ನಾಗಿ ಬರುತ್ತೆ. ಐ ಹೋಪ್ ಯು ಎಂಜಾಯ್ ಇಟ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈಗ ಜಸ್ಟು ತಿಂಡಿ ಮುಗಿಸ್ಕೊಂಡು, ಇನ್ನೂ ನನ್ನ ಅಪ್ಲೋಡಿಂಗ್ ಕಂಪ್ಲೀಟ್ ಆಗಲಿಲ್ಲ, ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಲಕ್ಕಿಲಿ ನಮ್ಮ ಟ್ಯಾಕ್ಸಿ ಬಂತು. ತುಂಬ ಶೆಕೆ ಇವರೇ. ನಮ್ಮ ಬೆಂಗಳೂರು ಬಿಟ್ಟು ಹೊರಗೆ ಬಂದರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಬೆಂಗಳೂರು ವ್ಯಾಲ್ಯೂ ಏನು, ನಮ್ಮ ಬೆಂಗಳೂರ್ದು ವೆದರ್ ಏನು ಅಂತ. ಅಫ್ಕೋರ್ಸ್ ಬ್ಯಾಂಗ್ಳೂರ್ಸ್ ವೆದರ್ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಬಟ್ ಸ್ಟಿಲ್ ನಾವು ಅಲ್ಲಿ ಇರ್ತೀವಿ ಅನ್ನೋದಕ್ಕೆ ವಿ ಆಲ್ವೇಸ್ ಫೀಲ್ ದಟ್ ಬ್ಯಾಂಗ್ಳೂರ್ ವೆದರ್ ಮುಂಚೆ ತರ ಇಲ್ಲ, ಹಾಳಾಗ್ಬಿಟ್ಟಿದೆ, ಅದಾಗಿದೆ ಇದಾಗಿದೆ ಅಂತ ಆ ಒಂದು ಇದೆ, ಆ ಒಂದು ದುಃಖನೂ ಇದೆ, ಕಂಪ್ಲೇಂಟು ಮಾಡ್ತೀವಿ. ಬಟ್ ತಮಾಷೆ ಅಲ್ಲ, ನಾವು ಎಲ್ಲಿ ಬೆಂಗಳೂರು ಬಿಟ್ಟು ಹೊರಗೆ ಹೋಗ್ತೀವಲ್ಲ ಅವಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಹ್ಯೂಮಿಡಿಟಿ ಇದೆ. 40 ಡಿಗ್ರೀಸ್ ಇದೆ ವೀಕ್ಷಕರೇ ಇದರಲ್ಲಿ. ಸೊ ಪರವಾಗಿಲ್ಲ, ಕಾರ್ ಇದೆ, AC ಇದೆ, ದಟ್ಸ್ ಫೈನ್. ಬಟ್ ಅದರ್ವೈಸ್ ಇಟ್ಸ್ ನಾಟ್ ಸೋ ಈಸಿ ಟು ಸರ್ವೈವ್, ಅಟ್ಲೀಸ್ಟ್ ನಮ್ಮಂತವ್ರಿಗೆ. ಬಟ್ ಬಟ್ ದ ಸಿಟಿ ಲುಕ್ಸ್ ವೆರಿ ನೈಸ್. ಅಂಡ್ ಸಿಟಿ ತೋರಿಸ್ತೀನಿ ನಿಮಗೆ. ರೋಡ್ಸ್ ಎಲ್ಲ ತುಂಬಾ ವೈಡ್ ಆಗಿ ಚೆನ್ನಾಗಿದೆ. ದಟ್ಸ್ ಬಿಕಾಸ್ ಮೋದಿ has done really good job, because I think Gujarat was one of those growing cities in the world, and I still feel that it's one of the growing cities, and I'm glad this is my first visit to Ahmedabad. Gujarat ನಲ್ಲಿ ನಾನು ಗೋಧ್ರಾ ಕಡೆ ಎಲ್ಲ ಹೋಗಿದ್ದೀನಿ, ಯಾಕಂದ್ರೆ ನಮ್ಮ ಮಮ್ಮಿ ಅವ್ರ ಊರು ಗೋಧ್ರಾ. ಬಟ್ ಅದು ಬಿಟ್ಟು ನಾನು ಯಾವ ದೊಡ್ಡ ಸಿಟಿಗೆ ಹೋಗಿಲ್ಲ, ಬಿಕಾಸ್ ಗೋಧ್ರಾ ಇಸ್ ಅ ವೆರಿ ಸ್ಮಾಲ್ ಸಿಟಿ. ದಿಸ್ ಇಸ್ ಲೈಕ್ ದ ಸಿಟಿ. ಶೋ ನೋಡಿ, ರೋಡ್ಸ್ ಎಷ್ಟು ಚೆನ್ನಾಗಿದೆ, ಫುಲ್ ವೈಡ್ ಆಗಿ ನೈಸ್, ವೆರಿ ಕ್ಲೀನ್ ಆಗಿದೆ. ಐ ಥಿಂಕ್ ಇದು ಏರ್ಪೋರ್ಟ್ ಇಂದ ಹೊರಗೆ ಬರ್ತಿರೋದ್ರಿಂದ. ಆಲ್ಸೋ ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ತುಂಬಾ ಆರ್ಮಿ ರೆಜಿಮೆಂಟ್ಸು ಅವೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ಮೇಂಟೈನ್ ಮಾಡಿದ್ದಾರೆ. ಮುಂದೆ ನೋಡಬೇಕು. ಸೊ ನಾವ್ ರೀಚ್ ಆದ್ವಿ ಹಯಾತ್ ರಿಜೆನ್ಸಿಗೆ. ದಿಸ್ ಇಸ್ ಹಯಾತ್ ರಿಜೆನ್ಸಿ. ಸೊ ನಾನೀಗ ಹಯಾತ್ ರಿಜೆನ್ಸಿಗೆ ತಲುಪಿದ್ದೀನಿ. ಫಸ್ಟ್ ಕೇಳಬೇಕು ಚೆಕ್ ಇನ್ ಮಾಡೋಕ್ಕೆ ಬಿಡ್ತಾರೋ ಇಲ್ಲ ಅಂತ, ಬಿಕಾಸ್ ಗೊತ್ತಿಲ್ಲ. 2 ಗಂಟೆಗೆ ಚೆಕ್ ಇನ್. हाँ मायने बना. हाँ चलेगा, मेरे को सिर्फ 10 मिनट का काम है. अर्जेंटली मेरे को एक पोस्टिंग करना है. अरे वाह, सही जगह है, नाइस रेस्टोरेंट. ओके, बट डू वी हैव अ प्लग पॉइंट? हाँ प्लग पॉइंट है ना. हाँ इधर है ना. हाँ चलेगा, थैंक यू.
ಓಕೆ ಗೈಸ್, ಈಗ ಚೆಕ್ ಇನ್ ಮಾಡ್ತಾ ಇದೀವಿ. ಆಕ್ಚುಲಿ ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದು ಚೆಕ್ ಇನ್ ಮಾಡ್ತಾ ಇದೀವಿ. ಸೊ ಮೈ ರೂಮ್ ನಂಬರ್ ಇಸ್ 643. ವಿ ಆರ್ ಆನ್ ದ 6th floor. ಕಮ್ ಫಾಲೋ ಮೀ. ರೂಮ್ ಟೂರ್ ತೋರಿಸ್ಬೇಕಲ್ವಾ? ಅಫ್ಕೋರ್ಸ್. ಓಕೆ ಗೈಸ್, ಬೇಗ ಒಂದು ಕ್ವಿಕ್ ರೂಮ್ ಟೂರ್ ಮಾಡ್ಬಿಡೋಣ ಬನ್ನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗೋಣ ಬನ್ನಿ. ಗುಜರಾತಿ ಬ್ರೇಕ್ಫಾಸ್ಟ್ ಇದೆ, ಟ್ರೈ ಮಾಡೋಣ. ಶಿರಾ ಇಸ್ ಕಾಲ್ಡ್ ಶಿರಾ. ನಮ್ಮಲ್ಲಿ ಕೇಸರಿ ಬಾತ್ ಇದೆ. ಇದು ಮಥಿಯಾ. ದಲಿಯಾ ಉಪ್ಮಾ. ಇನ್ನು ಸೌತ್ ಇಂಡಿಯನ್. ಇದು ಟಿಪಿಕಲ್ ಗುಜರಾತಿ ಬ್ರೇಕ್ಫಾಸ್ಟ್. There is pasta, there is khakra, there is ವೀಕ್ಷಕರೇ, ಇದು ನನ್ನ ಬ್ರೇಕ್ಫಾಸ್ಟ್. ಇದರಲ್ಲಿ ಕಂಜಿ ಇದೆ, ಇದು ಬಾಯ್ಲ್ಡ್ ಎಗ್ಗು, ಇದು ವೆಜಿಟೇಬಲ್ ಮಟಿಯಾ, ಲಾಟ್ಸ್ ಆಫ್ ವೆಜಿಟೇಬಲ್, ಟೊಮೆಟೊಸ್, ಜುಕೀನೀಸ್, ಮತ್ತೆ ಪೊಟೇಟೊ, ದೆನ್ ಬಾಯ್ಲ್ಡ್ ಬೀನ್ಸ್ and little bit of boiled chicken. So protein and fiber and healthy fats na include ಮಾಡಿದೀನಿ. ಇನ್ನು ಸ್ಕ್ರಾಂಬಲ್ಡ್ ಎಗ್ ಬರಬೇಕು. ಸೊ ಲೆಟ್ಸ್ ಸಿ. ಓಕೆ ಗೈಸ್, ಇವತ್ತು ಗುಜರಾತಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ನಾವು ಒಂದು ಅಥೆಂಟಿಕ್ ಗುಜರಾತಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಟು ಟ್ರೈ ಔಟ್ ಗುಜರಾತಿ ಥಾಲಿ, ವಿಚ್ ಇಸ್ ಸಮಥಿಂಗ್ ಗುಜರಾತಿಗೆ ಬಂದು ತಿಂದಿಲ್ಲ ಅಂದರೆ ಮತ್ತೆ ಹೇಗೆ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಟ್ರೈಯಿಂಗ್ ದ್ಯಾಟ್ ಔಟ್. ಇದಾದಮೇಲೆ ವಿ ಹ್ಯಾವ್ ಅ ಫ್ಲೈಟ್ ಟು ಗೋವಾ ಆ್ಯಂಡ್ ಅಲ್ಲೂ ಒಂಚೂರು ಕೆಲಸ ಇದೆ. ಕೆಲಸ ಬೇಗ ಮುಗೀತು ಅಂದರೆ ದೆನ್ ಐ ಮೈಟ್ ಸ್ಟೇ ದೇ ಫಾರ್ another 2 days ಫಾರ್ ಹಾಲಿಡೇ ಇನ್ ಗೋವಾ. ಗೋವಾ ತುಂಬ ಸಾರಿ ನೋಡಿದ್ದೀವಿ, ಬಟ್ ಅಂದ್ರೂ ಗೋವಾ ಚಾಮೆ ಬೇರೆ. ಸೊ ಇವಾಗ ಬರೀ ನಾನು ಏನು ಊಟ ಮಾಡ್ತೀನಿ ಅಂತ ತೋರಿಸ್ತೀನಿ. ನಮ್ಮ ಫಸ್ಟ್ ಐಟಮ್ ಬಂತು, ದಿಸ್ ಇಸ್ ಢೋಕ್ಲಾ. ಢೋಕ್ಲಾ ಬಗ್ಗೆ ನೀವು ಕೇಳೇ ಇದ್ದೀರಾ. ದಿಸ್ ಇಸ್ ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ, ಫರ್ಮೆಂಟೆಡ್ ಫುಡ್ಡು, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು. ಸೊ ದಿಸ್ ಇಸ್ ಒನ್ ಆಫ್ ಗುಜರಾತ್ಸ್ ಫೇಮಸ್ ಢೋಕ್ಲಾ ವಿತ್ ಸಮ್ ಮಿರ್ಚಿ ಅಚಾರ್ ಅಂತ ಹೇಳ್ತಾರೆ. ಇದು ಪುದೀನ ಚಟ್ನಿ, ಇದು ದಹಿ ಕಡಿ. ಅದೇ ನಾನು ನಿಮಗೆ ದಹಿ ಕಡಿ ತೋರಿಸಿದ್ನಲ್ಲ, ಅದು ದಹಿ ಕಡಿ. ಆ್ಯಂಡ್ ಇದು ಕೋಕೋನಟ್ ಪಂಚ್.
ಓಕೆ, ಸೊ ಇದು ಢೋಕ್ಲಾ ಅಂತ ಹೇಳ್ತಾರೆ. ಇದಕ್ಕೆ ಪುದೀನ ಚಟ್ನಿ ಕೊಟ್ಟಿದ್ದಾರೆ, ಮಿರ್ಚಿ ಕೊಟ್ಟಿದ್ದಾರೆ, ಮಿರ್ಚಿ ಪಿಕ್ಕಲ್ ಅಂತಾರೆ, ಏನಂತಾರೆ ಉಪ್ಪಿನಕಾಯಿ ಥರ. ಮತ್ತಿದು ಕರ್ಡ್ ದಹಿಯಲ್ಲಿ ಮಾಡಿರುವಂಥ ಒಂದು ಕಡಿ. ನಾನು ನಿಮ್ಗೆ ತೋರಿಸಿದ್ದೀನಿ ಗೊತ್ತಾ, ದಹಿ ಕಡಿ ಗುಜರಾತಿ ಸ್ಟೈಲ್ ಇದೆ. ಸೊ ನಾನಂತೂ ದಹಿ ತಿನ್ನಲ್ಲ, ಸೊ ಐ ಆಮ್ ಆ್ಯಡಿಂಗ್ ಸಮ್ ಆಫ್ ದಿಸ್. Super and healthy also. And along with it, I'm having ಎಳ್ನೀರಿನ ಪಂಚ್. ಎಳ್ನೀರು ಮತ್ತೆ ಅದಿರೋ ಗಂಜಿ ಮಿಕ್ಸ್ ಮಾಡಿ. ಇದು ಜವಾರ್ ಪುದೀನಾ ರೋಟಿ. ಜವಾರ್ ಪುದೀನಾ ರೋಟಿ ಎಲ್ಲ ಹೆಲ್ತಿ ಫುಡ್ ಇದೆ. ಮತ್ತು ಇದು ಪಾನ್ಕಿ ಅಂತ ಹೇಳ್ತಾರೆ. ಇದು ಬಿಸಿ ಬಿಸಿ ಒಂದು ಬಾಳೆ ಎಣ್ಣೆಯಲ್ಲಿ ಮಾಡಿರೋದು. ಇದ್ರೊಳಗೆ ನೋಡಿ ಪಾನ್ಕಿ ಫಸ್ಟ್ ಟೈಮ್ ನಾವು ತಿಂತಾ ಇರೋದು. ಸೊ ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್ ಗುಜರಾತಿ ಫುಡ್. ಸೊ ನೈಸ್. ನಾನು ಎಲ್ಲಿದ್ದೀನಿ ಗೊತ್ತಾ? ಅಫ್ಕೋರ್ಸ್ ಎಲ್ಲರೂ ಕೇಳಾಗೆ, ಅಯ್ಯೋ ಬೇರೆ ಎಲ್ಲೂ ಹೋಗಕ್ಕೆ ನೀನು ಜಾಗ ಸಿಗ್ಲಿಲ್ವಾ? ಮತ್ತೆ ಗೋವಾನ? ಎಸ್, ಮತ್ತೆ ಗೋವಾನೇ. ಈ ಟೈಮು ಅಷ್ಟೇ ನಾನು ಪ್ಲ್ಯಾನ್ ಮಾಡಿದೆ. ಏನಾಗುತ್ತೆ ಅಂದರೆ ಗೋವಾ ವಿಷಯದಲ್ಲಿ ಇಟ್ಸ್ ನಾಟ್ ದಟ್ ಯು ಯೂಶಲಿ ಪ್ಲ್ಯಾನ್ ಫಾರ್ ಗೋವಾ. Actually, things just happen that you visit Goa, and Goa is one place that I think it keeps calling me every year. And even last year ಅಷ್ಟೇ ನನ್ನ ಬರ್ತ್ಡೇ ಎಲ್ಲೋ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಗೋವಾಲ್ ಸೆಲೆಬ್ರೇಟ್ ಆಯಿತು. ಸೊ ಇವತ್ತು ಈ ಟೈಮು ನನ್ನ ಬಿಸ್ನೆಸ್ ಪರ್ಪಸ್ಗೆ ಬಂದಿದ್ದೀನಿ. ಸೊ ಆ ಬಿಸ್ನೆಸ್ ಪರ್ಪಸ್ಸು ಅಷ್ಟೇ, ನಾನು ಬೇರೆ ಏನೋ ಅಂದ್ಕೊಂಡಿದ್ದೆ, ಬಟ್ ಅದು ಮತ್ತೆ ಗೋವಾಲ್ಲೇ ಬಂತು. ಆ ಮೀಟಿಂಗ್ಸು, ಯಾರ್ಯಾರು ಜನರಿದ್ದಾರೆ, ಆ ಕಂಪ್ನಿ, ಇಟ್ ಹ್ಯಾಡ್ ಟು ಬಿ ಇನ್ ಗೋವಾ. ಸೊ ದಟ್ಸ್ ಹೌ ಇಟ್ ಹ್ಯಾಪನ್. ಆ್ಯಂಡ್ ಅದಕ್ಕೇ ನಾನು ಇವತ್ತು ಇಲ್ಲಿದ್ದೀನಿ. ಸೊ ಬೇಸಿಕ್ಲಿ ಇದು ವರ್ಕ್ ಟ್ರಿಪ್ಪು, ಬಟ್ ಮಧ್ಯದಲ್ಲಿ ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಗುಡ್ ಫುಡ್, ಬಿಕಾಸ್ ಐ ಆಮ್ ಅ ಮ್ಯಾಂಗ್ಳೂರಿಯನ್ ಆ್ಯಂಡ್ ಐ ಆಮ್ ಅ ಕೋಸ್ಟಲ್ ಗರ್ಲ್. ಸೊ ಹಾಗಾಗಿ ಸೀ ಫುಡ್ಡು, ಕೋಸ್ಟಲ್ ಫುಡ್ ಎಲ್ಲ ಸಮಥಿಂಗ್ ದಟ್ ಐ ರಿಯಲಿ ಸೊ ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೋರ್. ಆ್ಯಂಡ್ basically ಈ ಏರ್ಪೋರ್ಟ್ ಹೊಸ ಏರ್ಪೋರ್ಟು ವಿಚ್ ಇಸ್ ಇನ್ ನಾರ್ತ್ ಗೋವಾ, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದಿಸ್ ಇಸ್ ಇನ್ ಪ್ಲೇಸ್ ಕಾಲ್ಡ್ ಮೋಪಾ, ಆ್ಯಂಡ್ ಐ really love this airport because I think they've built it on a very good standards, and I'm going to show you around. It's a beautiful airport. Definitely it's a beautiful airport. So here I am, inevitably, and with no exact core plan, I'm back again in Goa.